ಇನ್ನು ಸರ್ಕಾರಿ ನೌಕರರಿಗೆ ಮೋದಿ ಸರ್ಕಾರ ಬಿಗ್ ಗಿಫ್ಟ್ ಅನ್ನು ಕೊಡುತ್ತಾ 8ನೇ ವೇತನ ಆಯೋಗ ಜಾರಿಗೂ ಮುನ್ನವೇ ನೌಕರರಿಗೆ ಜಾಕ್ಪಾಟ್ ಹೊಡೆಯುತ್ತಾ ಸರ್ಕಾರಿ ನೌಕರರು ಪಾಪ ಮೊನ್ನೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು, ಆದರೆ ಆಗಲಿಲ್ಲ. 8ನೇ ವೇತನ ಆಯೋಗ ಜಾರಿಗೂ ಮುನ್ನವೇ ನೌಕರರಿಗೆ ಜಾಕ್ಪಾಟ್. ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಭಾರಿ ಏರಿಕೆ. ಪ್ರತಿ 2 ವರ್ಷಗಳಿಗೊಮ್ಮೆ ಏರಿಕೆಯಾಗುವ ತುಟ್ಟಿ ಭತ್ಯೆ 2025ರ ಮಾರ್ಚ್ನಲ್ಲಿ 22% ಬರೀ 2% ಹೆಚ್ಚಳವಾಗಿದ್ದ. ಇದರಿಂದ ಸರ್ಕಾರಿ ನೌಕರರಿಗೆ 55% ಏರಿಕೆಯಾಗಿದ್ದ ಡಿಎ 8ನೇ ತುಟಿ ನೌಕರರಿಗೆ 7ರ ಅಡಿಯಲ್ಲೇ ಗಿಫ್ಟು. ಸರ್ಕಾರಿ ನೌಕರರಿಗೆ ಕನಿಷ್ಠ 1 ತುಟ್ಟಿ ಭತ್ಯೆ ಹೆಚ್ಚಳ ಪಡೆಯುವ ಸಾಧ್ಯತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳವು 4%. ಫೆಬ್ರವರಿ, ಮಾರ್ಚ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ವರ್ಷಕ್ಕೆ 2 ಬಾರಿ ಡಿಎ ಹೆಚ್ಚಳ. ಹಣದುಬ್ಬರ ಪರಿಣಾಮ ಸರಿದೂಗಿಸಲು ನೀಡಲಾಗುವ ತುಟಿ ಭತ್ಯೆ ಅದು. 2025ರಿಂದ ಸರ್ಕಾರಿ ನೌಕರರ ಡಿಎಯನ್ನು 4% ಹೆಚ್ಚಿಸಿ ಆದೇಶ ಸಾಧ್ಯತೆ. ಮಾರ್ಚ್ನಲ್ಲಿ 2% ಹೆಚ್ಚಳ ಜಾರಿ, ನಂತರ 55% ಹೆಚ್ಚಾದ ಡಿಎ ದರ. ದುಬಾರಿ ಸೂಚ್ಯಾಂಕ ದತ್ತಾಂಶ ಆಧರಿಸಿ ತುಟಿ ಭತ್ಯೆಗೆ ಅನುಮೋದನೆ ಸಾಧ್ಯತೆ. 3ರಿಂದ 4% ಡಿಎ ಹೆಚ್ಚಿಸುವಂತಹ ಸಾಧ್ಯತೆಯೂ ಕೂಡ ವ್ಯಕ್ತವಾಗಿದೆ. ತುಟಿ ಭತ್ಯೆ 55ರಿಂದ 59% ಹೆಚ್ಚಳ ಸಾಧ್ಯತೆಯೂ ಕೂಡ ಇದೆ. ತುಟಿ ಭತ್ಯೆಯ ಬಗ್ಗೆ ಇದುವರೆಗೂ ಹೊರಬೀಳದ ಅಧಿಕೃತ ಆದೇಶ. ಮೊನ್ನೆ ಸರ್ಕಾರಿ ನೌಕರರು ರಾಜ್ಯದ ವಿಚಾರಕ್ಕೆ ಬರೋದಾದರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ವೇತನ ಪರಿಷ್ಕರಣೆಯಾಗಬೇಕು, ತಿದ್ದುಪಡಿ ಆಗಬೇಕು, ವೇತನ ಇನ್ಕ್ರಿಮೆಂಟ್ ಆಗಬೇಕು ಅಂತ ಹೇಳಿ. ಆದರೆ ಸರ್ಕಾರ ಅದಕ್ಕೆ ಸಿದ್ಧ ಆಗಿರಲಿಲ್ಲ. ಕಾರಣ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಮಗೆ ಈಗ ಸಾಧ್ಯ ಇಲ್ಲ ಪರಿಷ್ಕರಣೆ ಮಾಡೋದಕ್ಕೆ, ಅರ್ಥಾತ್ ವೇತನೆಯನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಮುಷ್ಕರವನ್ನು ಕೈ ಬಿಟ್ಬಿಡಿ ಅಂತ ಹೇಳಿ ಸಾರಿಗೆ ಇಲಾಖೆ ಜೊತೆಗೆ ಸರ್ಕಾರವೂ ಕೂಡ ಕೇಳ್ಕೊಂಡಿತ್ತು ಈ ಸಂಘಟನೆಗಳ ಜೊತೆ. ಆದರೆ ಯಾವಾಗ ಸಹನೆಯ ಕಟ್ಟೆ ಒಡೆದೋಯ್ತು ಸರ್ಕಾರಿ ನೌಕರರದು, ಸರ್ಕಾರದ ಮಾತನ್ನು ಕೇಳಿಸಿಕೊಳ್ಳೋದಕ್ಕೆ ತಯಾರಿರಲಿಲ್ಲ. ನಾವು ಮುಷ್ಕರ ಮಾಡೇ ತೀರ್ತೀವಿ ಅಂತ ಹೇಳಿ ಹಠಕ್ಕೆ ಬಿದ್ದರು. ಆಗ ಸ್ವಾಭಾವಿಕವಾಗಿ ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ನ್ಯಾಯಾಲಯ ಗಮನಿಸ್ತಾ ಇರುತ್ತೆ. ನ್ಯಾಯಾಲಯಕ್ಕೆ ಕಾರ್ಯದರ್ಶಿಯೋ ಸರ್ಕಾರದ ಯಾರೋ ಒಬ್ಬರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಥವಾ ಮನವಿಯನ್ನು ಮಾಡ್ಕೊಂಡಿರ್ತಾರೆ. ತಕ್ಷಣ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುತ್ತೆ. ಮಧ್ಯಪ್ರವೇಶ ಮಾಡಿ ಹೇಳುತ್ತು, ಜನಹಿತಕ್ಕಾಗಿ, ಜನಪರ ಕಾಳಜಿಗಾಗಿ ಈ ಮುಷ್ಕರ ಸಲ್ಲದು, ನೀವು ಇದನ್ನು ಮುಂದೂಡಿಕೆ ಮಾಡಬೇಕು ಅಂಥೇಳಿ ನ್ಯಾಯಾಲಯ ಆದೇಶವನ್ನು ಹೊರಡಿಸುತ್ತೆ. ಆದರೆ ನ್ಯಾಯಾಲಯದ ಮಾತನ್ನು ಕೂಡ ಪರೋಕ್ಷವಾಗಿ ಧಿಕ್ಕರಿಸುತ್ತೆ ಈ ಸರ್ಕಾರಿ ನೌಕರರ ಸಂಘಟನೆಗಳು ಮಾಡುತ್ತೆ. ಆದರೆ ಅದಾದ ನಂತರದ ಡೆವಲಪ್ಮೆಂಟ್ಗಳು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇನ್ನು ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ತುಟಿ ಭತ್ಯೆ 55ರಿಂದ 59% ಹೆಚ್ಚಳ ಸಾಧ್ಯತೆ. ತುಟಿ ಭತ್ಯೆಯ ಬಗ್ಗೆ ಇದುವರೆಗೂ ಹೊರಬೀಳದ ಅಧಿಕೃತ ಆದೇಶ. ಸರ್ಕಾರಿ ನೌಕರರ ಮುಷ್ಕರದ ವಿಚಾರಗಳು ರಾಜ್ಯದಲ್ಲಿ ಚರ್ಚೆಯಲ್ಲಿ ಇರುವಂತಹ ಹೊತ್ತಲ್ಲೇ 8ನೇ ವೇತನ ಆಯೋಗ ಜಾರಿಗೂ ಮುನ್ನವೇ ನೌಕರರಿಗೆ ಜಾಕ್ಪಾಟ್ ಎನ್ನುವಂಥ ಮಾಹಿತಿ. ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಭಾರಿ ಏರಿಕೆ, ಜೊತೆಗೆ ಪ್ರತಿ 2 ವರ್ಷಗಳಿಗೊಮ್ಮೆ ಏರಿಕೆ ಆಗುವಂಥ ತುಟ್ಟಿ ಭತ್ಯೆ ಈಗ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.